ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೀತಾ ಇದೆ RCB ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಟೇಬಲ್ನ ಟಾಪ್ 2 ಅಲ್ಲಿರೋಂಥ 2 ಟೀಮ್ಗಳು ಇವತ್ತಿನ ಮ್ಯಾಚ್ ನಡೀತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ನಾನಂತೂ ಆಲ್ಮೋಸ್ಟ್ RCB ಗೆ ಸಪೋರ್ಟ್ ಮಾಡೋದು. ನೀವು ಯಾರು ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ನೋಡೋಣ, ಯಾವ ಥರ ಕಮೆಂಟ್ ಮಾಡ್ತೀರಾ ಅಂತ. ಅಂದರೆ ನಾವು RCB ಟೀಮ್ನ ಕಳೆದ ಒಂದು ಮ್ಯಾಚಲ್ಲಿ ನೋಡಿದ್ವಿ ಗೈಸ್. ಹ್ಯಾರಿಸ್ ಅವ್ರು ಯಾವ ಥರ ಫಿನಿಶಿಂಗ್ ಮಾಡಿಕೊಟ್ರು ಮ್ಯಾಚಸ್ ಅಂತ ಅಂದರೆ ಮತ್ತೆ ಕ್ರೇಜಿ ಅಂತಲೇ ಹೇಳ್ಬೋದು. ಮತ್ತು ಸ್ಮೃತಿ ಮಂದನ್ ಅವರು ಯಾವ ಥರ ಕ್ಯಾಪ್ಟನ್ಸಿ ವಹಿಸ್ಕೊಂಡು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೌಲರ್ನ ಆಡಿಸ್ಬೇಕು, ಯಾವ್ಯಾವ ಟೈಮಲ್ಲಿ ಯಾವ ಬ್ಯಾಟ್ಸ್ಮನ್ ಆಡಿಸ್ಬೇಕು ಅಂತ ಎಲ್ಲ ತಿಳ್ಕೊಂಡು ಯಾವ ಥರ ಮ್ಯಾಚಸ್ ಗೆಲ್ಲೋದ್ರ ಬಗ್ಗೆ ಎಷ್ಟು ಎಫರ್ಟ್ ಹಾಕಿದ್ದಾರೆ ಅಂದರೆ ಸ್ಮೃತಿ ಮಂದನ್ ಅವರು 100% ಟಾಪ್ ಕ್ಲಾಸ್ ಅಂತ ಹೇಳ್ಬೋದು ಅವ್ರ ಒಂದು ಕ್ಯಾಪ್ಟನ್ಸಿ. ನನಗನ್ಸುತ್ತೆ ಗೈಸ್, ಈ ಸಲ WPLನಲ್ಲಿ 100% ಈ ಎರಡು ಟೀಮಲ್ಲಿ ಒಂದು ಟೀಮು ಎಲ್ಲೋ ಒಂದು ಕಡೆ ಫೈನಲ್ ಬರ್ತಾರೆ ಅಂತ ಎಲ್ಲ ಒಂದು ಕಡೆ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಇವೆರಡು ಟೀಮಲ್ಲಿ ಯಾವ ಟೀಮ್ ಬರಬೇಕು ಅಂತ ಅನ್ನೋದ್ರೆ. ಓಕೆ ಗೈಸ್, RCB ಬಗ್ಗೆ ಮಾತಾಡೋದಾದರೆ ಸ್ಟಾರ್ಟಿಂಗ್ ಆಗಿ ಸ್ಮೃತಿ ಮಂದನ್ ಅವರು 100% ಅವರು ಕ್ಯಾಪ್ಟನ್ಸಿ ವಹಿಸ್ಕೊಂಡಿರ್ತಾರೆ. ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಟೀಮ್ನ. ಯಾರೇ ಎಷ್ಟೇ ರನ್ ಹೊಡ್ಸ್ಕೊಂಡ್ರು, ಯಾವ ಥರ ಒಂದು ಬ್ಯಾಡ್ ಫಾರ್ಮಲ್ಲಿ ಇದ್ರೂ RCB ತಂಡದಲ್ಲಿ ಸ್ಮೃತಿ ಮಂದನ್ ಅವರು ಅವ್ರಿಗೆ ಯಾವ ಥರ ಧೈರ್ಯ ತುಂಬಿ ಯಾವ ಥರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂದರೆ ಸ್ಮೃತಿ ಮಂದನ್ ಅವರು ಸಖತ್ ಅಂತಲೇ ಹೇಳ್ಬೋದು. ಮತ್ತು ಹ್ಯಾರಿಸ್ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ ಗೈಸ್, ನಿಮಗೆ ಗೊತ್ತಿರುತ್ತೆ. ಅವರು ಯಾವ ಥರ ಆಡ್ತಾರೆ ಅಂತ ನಮಗೆ ಗೊತ್ತಾಗಬೇಕಂದ್ರೆ ಒಂದು ಮ್ಯಾಚ್ ನೋಡಿದ್ರೆ ಸಾಕು. ಯಾವ ಥರ 2 ಮ್ಯಾಚಲ್ಲೂ ಸ್ಟ್ರೈಕ್ ರೇಟ್ ನೋಡಿ ಗೈಸ್, 200+ ಇರುತ್ತೆ ಸ್ಟಾರ್ಟಿಂಗಿಂದನೇ. ಯಾರ್ದು? ಕ್ರೇಸ್ ಹ್ಯಾರಿಸ್ ಅವ್ರದ್ದು. ಅವ್ರು ಆಡೋದು ನೋಡ್ತಾ ಇದ್ರೆ 100% ಎಲ್ಲೋ ಒಂದು ಕಡೆ ಕ್ರಿಸ್ ಗೇಲ್ ನೆನಪಾಗ್ತಾರೆ ಗೈಸ್ ನನಗಂತೂ. ಅಷ್ಟೊಂದು ಬಿಗ್ ಹಿಟ್ಟರ್ ಅಂತಲೇ ಹೇಳ್ಬೋದು ಹ್ಯಾರಿಸ್ ಅವರು. ನನಗಂತೂ ಇವರು ಸ್ಮೃತಿ ಮಂದನ್ ಅವ್ರಿಗೆ ಒಳ್ಳೆ ಒಂದು ಜೋಡಿ ಸಿಕ್ಕಿದ್ರ ಅಂತ ಅನಿಸುತ್ತೆ. ಯಾಕಂದರೆ ಓಪನಿಂಗ್ ಸ್ಲಾಟಲ್ಲಿ ಸ್ಮೃತಿ ಮಂದನ್ ಅವರು ಕ್ಲಾಸಿಕ್ಕಾಗಿ ಆಡ್ಕೊಂಡು ಹೋಗ್ತಾ ಇದ್ರೆ, ಹ್ಯಾರಿಸ್ ಅವರು ಡಿಮಿಲಂಗಿ ಎಲ್ಲ ಫುಲ್ಲು ಅಂದರೆ ಪವರ್ ಪ್ಲೇನ ಯುಟಿಲಿಟಿ ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗಿ ಸ್ಕೋರ್ ಮಾಡ್ತಾ ಕಡೆನೇ ಗಮನ ಹರಿಸ್ತಾರೆ ಹ್ಯಾರಿಸ್ ಅವರು. ಇನ್ನು 3ನೇ ಸ್ಲಾಟಲ್ಲಿ ಬರೋದಾದರೆ ನನ್ನ ಪ್ರಕಾರ ಹೇಮಲತಾನೇ ಬರ್ತಾರೆ ಅನ್ಸುತ್ತೆ ಗೈಸ್. ಯಾಕೆ ಅಂತಂದರೆ ಒಂದೇ ಮ್ಯಾಚಲ್ಲಿ ನೋಡಿ ಯಾರನ್ನೂ ಹೊಳೆಯೋಕ್ಕಾಗೋದಿಲ್ಲ ಅಲ್ವಾ, ಅದಕ್ಕೆ 100% ಹೇಮಲತಾರೇ ಬರ್ತಾರೆ. ಇನ್ನೊಂದು ಕಡೆ ನನಗೆ ಇವರು ಯಾರಪ್ಪ, ಜೋರ್ಜಿಯಾ ಹೋಲ್ ಇದ್ದಾರಲ್ಲ, ಅವ್ರನ್ನ ಆಡಿಸಿದ್ರೆ ಇನ್ನೂ ಸ್ವಲ್ಪ ಎಲ್ಲೋ ಒಂದು ಕಡೆ RCB ಸ್ಟ್ರಾಂಗ್ ಆಗುತ್ತೆ ಬ್ಯಾಟಿಂಗ್ ಲೈನಪ್ ಅಂತ ನನಗನ್ಸುತ್ತೆ ಗೈಸ್. ನೋಡೋಣ ಅವ್ರಿಗೇನು ಚಾನ್ಸ್ ಕೊಡ್ತಾರಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ. ನಿನ್ಸಿ ಸ್ಮಿತ್ ಸ್ಪಿನ್ ಮಾಡ್ತಾರಲ್ವ ಇಂಗ್ಲೆಂಡ್ ಬೌಲರು, ಅವ್ರ ಬದಲು ಇವ್ರನ್ನ ಆಡಿಸಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ನನಗನ್ಸುತ್ತೆ. ಇನ್ನು 4ನೇದಾಗಿ ರಿಚಾ ಘೋಷ್ 100% ವಿಕೆಟ್ ಕೀಪರಾಗಿ ಬಂದೇ ಬರ್ತಾರೆ. ಇವರು ಪರವಾಗಿಲ್ಲ, ಇರೋದ್ರಲ್ಲಾದರೆ 100% ಯಂಗೆಸ್ಟ್ ವಿಕೆಟ್ ಕೀಪರ್ ಆಗಿ ಅಂತಲೇ ಇಂಡಿಯಾ ಪರ ಆಡ್ತಾರೆ. ಇವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ, RCB ತಂಡಕ್ಕೆ ಹೆಸರು ಮಾಡಿದ್ದಾರೆ. ಒಳ್ಳೆ ಒಂದು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಂತಲೂ ಹೇಳ್ಬೋದು. ನೆಕ್ಸ್ಟು 5ನೇದಾಗಿ ಅದೇ ಹೇಳಿದ್ನಲ್ಲ ಗೈಸ್, ಜರ್ಜಿಯಾ ಓಲು, ಇವರು ಬಂದರೆ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಅಂತ ನನಗನ್ಸುತ್ತೆ. ನೆಕ್ಸ್ಟ್ 6ನೇದಾಗಿ ನೆಡನ್ ಡೆ ಕ್ಲಾರ್ಕ್ ಇದ್ದಾರೆ. ಇವರು ಸೌತ್ ಆಫ್ರಿಕಾ ಆಲ್ರೌಂಡರ್, ಸಿಕ್ಕಾಪಟ್ಟೆ ಕ್ರೇಜಿ ಬ್ಯಾಟ್ಸ್ಮನ್ನು ಮತ್ತು ಒಳ್ಳೆ ಫೀಲ್ಡರು ಗೈಸ್. ಮತ್ತು ಒಳ್ಳೆ ಬೇಕಾಗಿರೋ ಟೈಮಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ಕೊಡ್ತಾರೆ. ಅಂದರೆ 4 ಓವರ್ ಬೌಲಿಂಗ್ ಮಾಡೋಂಥ ಕೇಪಬಿಲಿಟಿ ಇದೆ ನೆಡನ್ ಡೆ ಕ್ಲಾರ್ಕ್ ಅವ್ರಿಗೆ. ನೆಕ್ಸ್ಟು ರಾಧಾ ಯಾದವ್ ಬರ್ತಾರೆ, ಸ್ಪಿನ್ನು. ಒಳ್ಳೆ ಫೀಲ್ಡರ್ ಗೈಸ್, ಗನ್ನು ಫೀಲ್ಡರ್ ಅಂತಲೇ ಹೇಳ್ಬೋದು ಇವರು ರಾಧಾ ಯಾದವ್. ಒಳ್ಳೆ ಬೇಕಾಗಿರೋ ಟೈಮಲ್ಲಿ ಒಂದು 10ರಿಂದ 15 ರನ್ ಅಷ್ಟೇ ಇವರಿಂದ ಕೇಪಬಿಲಿಟಿ ಇರೋದು ಹೊಡೆಯೋಷ್ಟು. ಮತ್ತು ಇವರಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಏನು ಮಾಡೋಂಥ ಬ್ಯಾಟ್ಸ್ಮನ್ ಏನಲ್ಲ. ಪರವಾಗಿಲ್ಲ, ಇರೋದ್ರಲ್ಲಿ ರಾಧಾ ಯಾದವ್ ಒಳ್ಳೆ ಫೀಲ್ಡರ್ ಆಗಿರೋದ್ರಿಂದ ಒಳ್ಳೆ ಚೆನ್ನಾಗಿ ಮಾಡಿಕೊಡ್ತಾರೆ. ನೆಕ್ಸ್ಟು ಅರುಂಧತಿ ರೆಡ್ಡಿ, ಆಲ್ರೌಂಡರು. ಪರವಾಗಿಲ್ಲ, ನೋಡಿದ್ರಲ್ವ ಲಾಸ್ಟಲ್ಲಿ ಅಂದರೆ 24 ಬಾಲ್ಗೆ 20 ಹೊಡೆದಿದ್ರಲ್ವ ಫಸ್ಟ್ ಮ್ಯಾಚಲ್ಲಿ. ನಂಬಿಕೆ ಇಟ್ಕೋಬೋದು ಒಂದು 15ರಿಂದ 20 ರನ್ ಹೊಡಿತಾರೆ ಅಂತ. ಮತ್ತು ನೆಕ್ಸ್ಟ್ ಇವರಾದಮೇಲೆ ಪ್ರೇಮ ರಾವತ್, ಇವರು ಸ್ಪಿನ್ ಬೌಲಿಂಗ್ ಮಾಡ್ತಾರೆ. ಅಂದರೆ 2-4 ಏನೋ ಹೊಡೆದಿದ್ರು ಗೊತ್ತಾಗೈತೆ ಫಸ್ಟ್ ಮ್ಯಾಚಲ್ಲಿ. ಇವರು ಒಂದು ಸ್ವಲ್ಪ ಅಳಿಲು ಸೇವೆ ಇತ್ತು ಅಂತಲೇ ಹೇಳ್ಬೋದು ಫಸ್ಟ್ ಮ್ಯಾಚ್ ಗೆಲ್ಲೋದ್ರಲ್ಲಿ. ಇವ್ರನ್ನೂ ಆಡಿಸಿದ್ರೆ ಏನು ತೊಂದರೆ ಇಲ್ಲ. ನೆಕ್ಸ್ಟು ಶ್ರೇಯಾಂಕ ಪಟೇಲ್, ಕರ್ನಾಟಕದ ಪ್ಲೇಯರು. ಇವ್ರನ್ನ ಬೇಡಕ್ಕಾಗುತ್ತಾ ಗೈಸ್, ಇವರು ಆಡ್ತಾರೆ 100%. ಎಲ್ಲೋ ಒಂದು ಕಡೆ ಲಾಸ್ಟ್ ಮ್ಯಾಚ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ತೊಂದರೆ ಇಲ್ಲ. ನೆಕ್ಸ್ಟು ಲಾರನ್ ಬೆಲ್ಲರ್ಗೆ ಹ್ಯಾಟ್ಸ್ ಆಫ್ ಗೈಸ್. ಯಾಕೆಂದರೆ ಇವ್ರು ಬಿಡೋಂಥ ಬಾಲು ಯಾವ ಥರ ಸ್ವಿಂಗ್ ಆಗುತ್ತೆ ಅಂತಂದರೆ, ಭುವನೇಶ್ವರ್ ಕುಮಾರ್ ಬಿಡ್ತಾ ಇದ್ರಲ್ಲ ಸ್ಟಾರ್ಟಿಂಗಲ್ಲಿ, ಅವ್ರು ಹೆಂಗಾಗಿದ್ದಾಗ ಯಾವ ಥರ ಬೌಲ್ ಮಾಡ್ತಾರೆ ಅದೇ ಥರನೇ ಬರ್ತಾರೆ ಗೈಸ್. ಮುಟ್ಟೋಕ್ಕೆ ಆಗಲ್ಲ, ಹೆವಿ ಡಾಟ್ ಬಾಲ್ ಆಗ್ತಾರೆ. ಅಂದರೆ ಸ್ವಲ್ಪ ಲಾರನ್ ಬೆಲ್ ಇರೋದ್ರಿಂದ ಸ್ಟಾರ್ಟಿಂಗ್ ಪವರ್ ಪ್ಲೇಲಿ ಅಷ್ಟೊಂದು ರನ್ಗಳು ಬಿಟ್ಕೊಡೋದಿಲ್ಲ ಲಾರನ್ ಬೆಲ್ ಅವರು. ಅದರಿಂದ ಈ ಒಂದು ಪ್ಲೇಯರ್ನ 100% ಈ ಒಂದು ಪ್ಲೇಯಿಂಗ್ ಇದ್ದೇ ಇರ್ತಾರೆ. ನಿಮ್ಗೇನು ಅನಿಸುತ್ತೆ ಗೈಸ್? ಜಿ ಟರ್ನರ್ ಸ್ಟ್ರಾಂಗ್ ಇದೆಯಾ, ಅಥವಾ ನಾನು ಹೇಳಿದ್ನಲ್ಲ ಗ್ರೇ ವೂಲ್ ಅವ್ರನ್ನ ಆ್ಯಡ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಬ್ಯಾಟಿಂಗಲ್ಲಿ? ಅದು ಬಿಟ್ಟರೆ RCBದು ಅಂದರೆ ಫೀಲ್ಡಿಂಗಿಂದ ಇರ್ಬೋದು, ಬ್ಯಾಟಿಂಗಿಂದ ಇರ್ಬೋದು, ಬೌಲಿಂಗಲ್ಲೂ ಟಾಪ್ ಕ್ಲಾಸ್ ಇದೆ, ಫೀಲ್ಡಿಂಗು ಟಾಪ್ ಕ್ಲಾಸ್ ಇದೆ. ಸ್ವಲ್ಪ ಎಲ್ಲೊಂದು ಕಡೆ ಬ್ಯಾಟಿಂಗ್ ಲೈನಪ್ಪು ಒಬ್ಬರು ಚೇಂಜ್ ಮಾಡ್ಕೊಂಡು ಇನ್ನೂ ಸ್ಟ್ರಾಂಗ್ ಆಗುತ್ತೆ.
ನಿಮ್ಗೇನು ಅನಿಸುತ್ತೆ? ಜಿ ತಂಡಕ್ಕೂ ಅಂದರೆ ಗುಜರಾತ್ ಜೈಂಟ್ಸ್ ತಂಡಕ್ಕೂ RCB ತಂಡಕ್ಕೂ ಇವೆರಡು ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್‌ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ವಿಡಿಯೋಗೆ ಬೈ ಗೈಸ್.